ಸರ್ಕಾರದವರು ನಿವೃತ್ತಿದಾರರಿಗೆ ಪೆನ್ಷನ್ ಮತ್ತು ಭತ್ಯೆಗಳನ್ನು ಕಾಲಕಾಲಕ್ಕೆ ವಿಸ್ತರಿಸಲು ಆಗುವುದಿಲ್ಲ ಅನ್ನುವಂತಹ ನಿರ್ಧಾರಕ್ಕೆ ಬಂದಿದ್ದಾರೆ. ಅದರ ವಿರುದ್ಧವಾಗಿ ಪೆನ್ಷನ್ ಭತ್ಯೆಗಳು ಸರ್ವಿಸ್ನಲ್ಲಿರುವಂಥವರಿಗೆ ಯಾರಿಗಾಗಿ ನಮ್ಮ ಸಿಗಬೇಕಾದ್ರೂ ನಾವು ರೈಟ್. ಸೊ ಅಗೇನ್ಸ್ಟ್ ದಿಸ್ ಸೆಂಟ್ರಲ್ ಗೌರ್ಮೆಂಟ್ ಆರ್ಡರ್ ವಿ ಆರ್ ಸಬ್ಮಿಟಿಂಗ್ ಅವರ್ ಮೆಮೊರಂ ಟು ಹಾನರಬಲ್ ಪ್ರೈಮ್ ಮಿನಿಸ್ಟರ್ ಥ್ರೂ ರಾಜ್ಯ ಸರ್ಕಾರ 2006ರಿಂದ ನಂತರ ಸೇವೆಗೆ ಸೇರಿದ ಸರ್ಕಾರಿ ನೌಕರರಿಗೆ ಪೆನ್ಷನ್ ಸ್ಕೀಮನ್ನು ತೆಗೆದು ಕಾಯ್ದೆ ಮಾಡಿದ್ದಾರೆ. ಅದೇ ರೀತಿ ಕೇಂದ್ರ ಸರ್ಕಾರ, ಮೋದಿಯವರ ನೇತೃತ್ವದಲ್ಲಿ ಕೇಂದ್ರ ಸರ್ಕಾರ ಅದೇ ವ್ಯವಸ್ಥೆಯನ್ನು ಮಾಡಿ 2026 ಏಪ್ರಿಲ್ನಿಂದ ಯಾರು ನಿವೃತ್ತರಾಗ್ತಾರ ಕೇಂದ್ರ ಸರ್ಕಾರಿ ನೌಕರರು ಅವರಿಗೂ ಸಹ ಪೆನ್ಷನ್ ಸ್ಕೀಮನ್ನು ತೆಗಿಲಿಕ್ಕೆ ನಿರ್ಣಯ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ನಮ್ಮ ಕೇಂದ್ರ ಕಚೇರಿ ನಿರ್ಣಯ ಮಾಡಿದ ಪ್ರಕಾರ ನಾವು ತಹಸೀಲ್ದಾರ್ ಮೋದಿಯವರಿಗೇ ಮನವಿ ಕೊಡಬೇಕು, ಆ ಸಿಸ್ಟಮನ್ನು ತೆಗೆದುಬೇಕು. ಮೊದಲೇ ಹೆಂಗಿತ್ತು ಪೆನ್ಷನ್ ಹೇಗೆ ಕೊಡ್ತಿದ್ರು ಹಾಗೆ ಕೊಡಬೇಕನ್ನೋ ಉದ್ದೇಶದಿಂದ ಮನವಿ ಕೊಡಲಿಕ್ಕೆ ಇವತ್ತು ನಾವು ಇಲ್ಲೆಲ್ಲ ಸೇರಿದ್ದೀವಿ. ಗಂಗಾವತ್ ತಾಲೂಕಿನಿಂದ ಮನವಿ ಕೊಡ್ತಾ ಇದ್ದೀವಿ.